ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಈ ಕಡೆ ಭಾಗ್ಯಗೆ ಬಿಗ್ ಟಾಸ್ಕ್. ಇಲ್ಲಿ ತಂಗಿ ಮದುವೆ ಮಾಡಬೇಕು, ಅಪ್ಪನ ಒಪ್ಪಿಸ್ಬೇಕು. ಇದೆಲ್ಲದರ ನಡುವೆ ಆದಿಶ್ವರ್, ಮೀನಾಕ್ಷಿ, ಕನ್ನಿಕಾ ಇವರ ಕುತಂತ್ರವನ್ನು ಎಲ್ಲವನ್ನ ಕೂಡ ಎದುರಿಸಬೇಕು. ಈ ಎಲ್ಲ ಅಡೆತಡೆಗಳ ನಡುವೆ ಭಾಗ್ಯ ತೀರ್ಮಾನ ತಗೊಳ್ಳೋದು ಏನಾಗಿರುತ್ತೆ, ಇದರ ನಡುವೆ ಪೂಜಾ ಏನು ಹೇಳುವುದೇನು, ಪೂಜಾ ತಪ್ಪು ನಿರ್ಧಾರವನ್ನು ತಗೋತಿದ್ದಾಳೆ. ಹಾಗಿದ್ರೆ ಏನು ಮಾಡ್ತಿದ್ದಾಳೆ ಪೂಜಾ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪೂಜಾ ಮತ್ತು ಭಾಗ್ಯ ತಂದೆ ತೊಗೊಂಡಿರೋ ನಿರ್ಧಾರನ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಒಂದು ಮನೆಯಲ್ಲಿ ಮದುವೆ ಆಗೋ ಹುಡುಗ ತಂದೆ ಬಿಟ್ಟು ಎಲ್ಲರೂ ಕೂಡ ಮದುವೆ ನಿಲ್ಲಿಸಬೇಕು ಅನ್ನೋ ಕುತಂತ್ರದಲ್ಲೇ ಮಾತನಾಡ್ತಿದ್ದಾರೆ, ಜೊತೆಗೆ ಅದರ ಪ್ರಯತ್ನದಲ್ಲೂ ಕೂಡ ಇದ್ದಾರೆ. ಈ ಒಂದು ಕೂಹುಕತನದ ಬುದ್ಧಿ ಇರ್ತಕ್ಕಂಥವ್ರ ನಡುವೆ ತನ್ನ ಮಗಳು ಹೇಗೆ ಬಾಳ್ಬೋದು, ಅವರು ನಿಜವಾಗ್ಲೂ ಬಾಳಿಸ್ತಾರೆ. ನನ್ನ ಮಗಳು ನೆಮ್ಮದಿಯಾಗಿ ಇರ್ತಾಳೆ, ಮೊದಲನೇ ಮಗಳು ಬದುಕು ಹಾಳಾಗಿದೆ, ಇನ್ನೊಬ್ಬ ಮಗಳು ಬದುಕು ಹಾಳಾಗಬಾರ್ದು ಅಂತ ತಂದೆ ಯೋಚನೆ ಮಾಡ್ತಿದ್ದಾರೆ. ಅದೇ ಕಾರಣಕ್ಕೆ ಮದುವೆನ ನಿಲ್ಲಿಸಬೇಕು ಅಂತಿದ್ದಾರೆ. ಆದರೆ ಇಲ್ಲಿ ಪೂಜಾ ಕಿಶುನ್ನ ಮನ್ಸಾರಿ ಒಪ್ಕೊಂಡಿದ್ದಾಳೆ, ಮನ್ಸಾರಿ ಹಚ್ಕೊಂಡಿದ್ದಾಳೆ. ಅದೇ ಕಾರಣಕ್ಕೋಸ್ಕರ ಇಲ್ಲಿ ಕಿಶುನ್ನ ಬಿಟ್ಟು ಬೇರೆ ಯಾರನ್ನ ಕೂಡ ಮದುವೆ ಆಗೋದಕ್ಕೆ ಸಾಧ್ಯ ಇಲ್ಲ. ನನಗೂ ಮನಸ್ಸಿದೆ, ಹಾಗಾಗಿ ದಯವಿಟ್ಟು ನನ್ನ ಮನಸ್ಸಿನ ಜೊತೆ ಆಟ ಆಡಬೇಡಿ. ಖಂಡಿತವಾಗ್ಲೂ ಕೂಡ ಕಿಶುನ್ನ ಬಿಟ್ಟು ಬೇರೆ ಯಾರನ್ನ ಕೂಡ ನನ್ನ ಮದುವೆ ಆಗೋದಿಲ್ಲ. ದಯವಿಟ್ಟು ನನ್ನನ್ನು ಮತ್ತು ಕಿಶುನ್ನ ಮದುವೆ ಆಗುವಂತೆ ಮಾಡುವಕ್ಕ ಅಂತ ಹೇಳಿ ಭಾಗ್ಯನ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ. ದಯವಿಟ್ಟು ಅಪ್ಪನ ಒಪ್ಸು, ಈ ಮದುವೆಗೆ ಅಪ್ಪ ಒಪ್ಕೊಳ್ಳೋ ಥರ ಕಾಣ್ತಿಲ್ಲ. ಒಂದು ಮಾತಂತೂ ಸತ್ಯ, ನಾನು ಬೇರೆ ಯಾರನ್ನೇ ಮದುವೆ ಆದರೂ ನಾನು ಕುತ್ತಿಗೆ ಒಡ್ಡೋದು ಖಂಡಿತ ತಾಳಿಗಲ್ಲ, ಅದು ನನಗೆ ಕುತ್ತಿಗೆಗೆ ಹಾಕ್ತಕ್ಕಂಥ ಹಗ್ಗ ಆಗಿರುತ್ತೆ ಅಂತ ಹೇಳಿ ಪೂಜಾ ಹೇಳ್ತಿದ್ದಾಳೆ, ಕುಣಿಕೆ ಆಗಿರುತ್ತೆ ಅಂತ ಹೇಳ್ತಿದ್ದಾಳೆ. ಈ ಮಾತಿಂದ ಭಾಗ್ಯ ಶಾಕ್ ಆಗ್ತಿದ್ದಾರೆ. ಜೊತೆಗೆ ನನ್ನ ಮದುವೆನ ನಡೆಯೋದಿಲ್ಲ, ಕಿಶನ್ ನನ್ನ ಬದುಕಲ್ಲಿ ಬರಲಿಲ್ಲ ಅಂದ್ರೆ ನನ್ನ ಲೈಫಲ್ಲಿ ನಾನು ಒಂಟಿಯಾಗಿ ಉಳ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಭಾಗ್ಯ ನಿಜವಾಗ್ಲೂ ಯೋಚನೆ ಮಾಡಬೇಕಾಗಿದೆ. ಹಾಗಿದ್ರೆ ಬಾಕಿ ಏನು ತೀರ್ಮಾನ ಮಾಡಬಹುದು, ಇಲ್ಲಿ ಪೂಜಾ ಮದುವೆ ನಡೆಯುತ್ತಾ ಇಲ್ವಾ, ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೆಯ್ಟ್ ಮಾಡೋದನ್ನು ಮರಿಬೇಡಿ.